ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುರೇಶ್. ಕಳೆದ ವಿಡಿಯೋದಲ್ಲಿ ನಾನು ಬಟರ್ ಫ್ರೂಟ್ ಬಗ್ಗೆ ಈ ಒಂದು ತೋಟದಲ್ಲಿ ಬಂದು ನಮ್ಮ ದಿವಾಕರ್ ಅಂತ ಅಂದ್ಬಿಟ್ಟು ಅವ್ರನ್ನ ಪರಿಚಯ ಮಾಡಿಸಿ ಆ ಒಂದು ಗಿಡದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೆ. ಇವತ್ತು ಅದೇ ತೋಟದಲ್ಲೇ ಇದ್ದೀನಿ. ಆ ಒಂದು ಅವಕಾಡೋ ಮತ್ತು ಬಟರ್ ಫ್ರೂಟ್ ಗಿಡದ ಜೊತೆಯಲ್ಲೇ ಮತ್ತು ಇನ್ನೂ ಸಾಕಷ್ಟು ಗಿಡಗಳನ್ನು ಅವರು ಮನೆ ಬಳಕೆಗೋಸ್ಕರ ಹಣ್ಣಿನ ಗಿಡಗಳನ್ನು ಬೆಳೆದಿರುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ. ಮಿಶ್ರ ತಳಿಯನ್ನು ಅವರು ಬೆಳೆದಿರುವಂಥದ್ದು. ಇವಾಗ ಟ್ರಯಲ್ ಅಂತೇಳಿ ಕೂಡ ಅವರು ಮಾಡ್ತಾ ಇರುವಂಥದ್ದು. ಮುಂದೆ ಅವರು ಇನ್ನೂ ಕೂಡ ಹೆಚ್ಚಿನದಾಗಿ ಬೆಳೀತಾರೆ. ಯಾವ್ಯಾವ ಗಿಡಗಳನ್ನು ಅವರು ಬೆಳೆಸಿದ್ದಾರೆ, ಸಾಕ್ತಾಯಿದ್ದಾರೆ ಅಂತನ್ನುವಂಥದ್ದನ್ನು ನಾನು ಸಂಪೂರ್ಣವಾಗಿ ಅವ್ರ ಕಡೆಯಿಂದ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನಮಸ್ತೆ ದಿವಾಕರ್ ಅವರೇ. ನಮಸ್ಕಾರ. ನೀವೇನೋ ಮನೆ ಬಳಕೆಗೆ ಬೇಕಾಗಿರುವಂಥ ಒಂದು ಹಣ್ಣುಗಳನ್ನು ನೀವು ಮಿಶ್ರತಳಿ ರೀತಿಯಲ್ಲಿ ನಿಮ್ಮ ತೋಟದಲ್ಲಿ ಬೆಳ್ಕೊಂಡು ನೀವೇ ತಿಂತಾಯಿದ್ದೀರ ಅಂತ ಹೇಳಿದ್ರಿ. ಯಾವ ಗಿಡಗಳು ಬೆಳೆದಿದ್ದೀರಿ ಅಂತ ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಮ್ಮ ವೀಕ್ಷಕರುಗಳು ಕೂಡ ಅವರು ಅದೇ ರೀತಿಯಲ್ಲಿ ಬೆಳ್ಕೊಂಡು ಮನೇಲಿ ತಿನ್ನಲಿ, ಹೋಗಿ ಸತ್ಯಂಗಿತ್ತಿನಲ್ಲಿ ಅವು ಎಲ್ಲ ಕೆಮಿಕಲ್ ಇರುವಂಥದ್ದು ಐಟಮ್ಸ್ ಎಲ್ಲ ತಿನ್ಬಿಟ್ಟು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದಾರೆ. ಮನೆಯಲ್ಲೇ ಈ ಥರ ತೋಟ ಇದ್ದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫ್ರೂಟ್ಸ್ಗಳನ್ನು ಬೆಳ್ಕೊಂಡು ಮನೆ ಬೆಳಕಿಗೆ ಆಗೋಷ್ಟಾದ್ರೂ ತಿನ್ನಲಿ. ಆಮೇಲೆ ಜಾಸ್ತಿ ಏನಾದರೂ ಪ್ರೊಡಕ್ಷನ್ ಬಂತು ಅಂತಂದರೆ ಅದ್ದೂರಿಯಾಗಿ ಮಾಡಲಿ ಅಂತ ಹೇಳೋಣ. ಈಗ ಯಾವ ಗಿಡಗಳು ಬೆಳೆಸಿದೆ ತೋರಿಸಿ ನಮಗೆ. ಸರ್, ನಾವು ಯಾವ ಗಿಡ ಜೊತೆ ಇದು ಬಟರ್ ಫ್ರೂಟ್ ಜೊತೆ ಮನೆ ಮಕ್ಕಳಿಗೆ ನಮಗೆ ಆರೋಗ್ಯಕ್ಕೋಸ್ಕರ ಕೆಲವೊಂದು ಫ್ರೂಟ್ಸ್ ಹಾಕಿದೀವಿ. ಇದು ಒಂದು ಸ್ಟಾರ್ ಫ್ರೂಟ್ಸ್ ಅಂತ. ಸ್ಟಾರ್ ಫ್ರೂಟ್ಸ್ ಒಂದು ಮಡಿಕೇರಿಲಿ ಡೆಕಾನ್ ಫಾರ್ಮ್ ಅಂತ ಒಂದಿತ್ತು. ಅಲ್ಲಿ ಹಿಂಗೆ ಮಡಿಕೇರಿಗೆ ಹೋಗ್ತಾ ಇದ್ದು. ಅಲ್ಲಿ ಹೋದಾಗ ತುಂಬಾ ವೆರೈಟಿ ಗಿಡಗಳು ಇದ್ದು. ಇರ್ಲಿ ಅಂತ ಒಂದು 3 ಗಿಡ 4 ಗಿಡ ಮಡಿಕೇರಿಯಲ್ಲಿ ಇತ್ತು. ಇದು ಗಿಡ ಡೆಕಾನ್ ಫಾರ್ಮ್ ಅಂತ ಮಡಿಕೇರಿ ರೋಡಲ್ಲಿ. ಅಲ್ಲಿ ತುಂಬಾ ವೆರೈಟಿ ಗಿಡಗಳು ಇದ್ದು. ಅದರಲ್ಲಿ ಒಂದು 3 ಗಿಡ ತಂದಿದ್ದೀನಿ ಸುಮ್ಮನೆ ನಮ್ಮ ಮನೆ ಬಳಕೆಗೆ. ಇದು ಸ್ಟಾರ್ ಫ್ರೂಟ್ ಅಂತ. ಇದು 2 ಗಿಡ ಇದೆ. ಇದು ತುಂಬಾ ಬಿಟ್ಟಿತ್ತು. ತುಂಬಾ ಬಿಟ್ಟು ಎಲ್ಲ ತಿಂದು ಲಾಸ್ಟ್ ಒಂದು ಸ್ಟಾರ್ ಫ್ರೂಟ್ ಈ ತರ ಇದೊಂದು ಇದೆ ನೋಡಿ. ಒಂದಿದೆ. ಈ ಗಿಡಗಳು ನೀವು ಹಾಕಿದ್ರಲ್ವಾ, ಒಂದೊಂದು ಗಿಡಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಿ? ಇದು 15 ಅಡಿನೇ. ಎಲ್ಲ 15 ಅಡಿ ಗ್ಯಾಪ್ ಅಲ್ಲಿ ಮಾಡಿದ್ವಿ. ಇದಾಗ್ಲೇ ಫ್ಲವರಿಂಗ್ ಆಗ್ತಿದೆ. ನೆಕ್ಸ್ಟ್ ಬರ್ತಾ ಇದೆ. ಈ ರೀತಿ ಇರುತ್ತೆ ಫ್ಲವರ್. ಇದು ಬರ್ತಾ ಇದೆ. ಇಲ್ಲೆಲ್ಲ ಬರ್ತಾ ಇದೆ. ಮತ್ತೆ ಇದಾವ ಗಿಡ? ಇದು ನಿಂಬೆ ಗಿಡ ಅಂತ ಮನೆ ಬಳಕೆಗೆ. ಹೈಬ್ರಿಡ್. ಇದು ಹೈಬ್ರಿಡ್ ಯೂಸ್ ಮಾಡ್ತೀವಿ ಮನೆ ಬಳಕೆಗೆ. ಹೆಚ್ಚಾದ್ರೆ ಕೊಡೋದು, ಇಲ್ಲ ಮನೆ ಬಳಕೆ ಉಪ್ಪಿನಕಾಯಿಗೆ ಇದಕ್ಕಾಗುತ್ತೆ. ಇದು ಅಲ್ಲೇ ಡೆಕನ್ ಸಾಮಾನ್ಯ ತಂದಿರೋದು ಹೈಬ್ರಿಡ್. ಇದು ಹೈಬ್ರಿಡ್ ನಿಂಬೆ. ಕಾಯೆಲ್ಲ ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಕಾಯೆಲ್ಲ ಬಿಟ್ಟಿದೆ. ಇದು 1 ವರ್ಷದ ಗಿಡ. 1 ವರ್ಷದ ಗಿಡ. ಈಗ ಎಲ್ಲ ಪ್ರತಿಯೊಂದು ಗಿಡಗಳಿಗೂ ನೀವು 15 ಅಡಿ ಗ್ಯಾಪ್ ಕೊಟ್ಟಿದ್ದೀರಿ. 15 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಇದೇ ಗಿಡ ಇದು ಜಾಕಾಯಿ ಅಂತ ಸ್ಪೈಸಿ. ಇದು ಯಾಕಂದ್ರೆ ಪಲಾವು, ಈ ಮಟನ್ಗೆ ಅದಕ್ಕೆ ಮಗ್ಗು ಮೇಲ್ಗಡೆ ಮಗ್ಗು ಬಂದು ಮಟನ್ ಸಾಂಬಾರ್. ಅದಕ್ಕೆ ಜಾಕಾಯಿ ಅಂದ್ರೆ ಮಕ್ಳಿಗೆಲ್ಲ ಕೆಮ್ಮು ಬಂದ್ರೆ ಇದಾಗ್ತಾರಲ್ಲ, ಜಾಕಾಯಿ ಅಂತ. ಇದೊಂದು 2 ಗಿಡ ತಂದು ಹಾಕಿದ್ದೀನಿ. ಟ್ರಯಲ್ ಅಂತ. ಇರ್ಲಿ ಅಂತ. ಇದೇನು ಕಮರ್ಷಿಯಲ್ ಅಲ್ಲ, ಇದು ಟ್ರಯಲ್ಗೆ ಹಾಕಿದ್ದೀನಿ. ಇದು ಸೀಬೆಗೆ ಗಿಡ. ಇದನ್ನು ಅಲ್ಲೇ ತಂದಿರೋದು. ಇತ್ತೀಚಿನ ದಿನದಲ್ಲಿ ಆಪಲ್ಗಿಂತ ಸೀಬೆಯಲ್ಲಿ ತುಂಬಾ ವಿಟಮಿನ್ ಇದೆ ಅಂತ ಎಲ್ಲರೂ ಗೊತ್ತಿರೋ ವಿಷಯನೇ. ಆದರೆ ಜನ ತಿನ್ನಲ್ಲ. ಅದರಿಂದ ಮನೆ ಬಳಕೆಗೆ ಒಂದು 15 ಗಿಡ ತಂದು ಹಾಕಿದ್ದೀನಿ. ತುಂಬಾ ದಪ್ಪಗೆ ಬರುತ್ತೆ. ಇದು ತುಂಬಾ ದಪ್ಪಗೆ ಬರುತ್ತೆ. ಒಂದ್ಸರಿ ಬಿಟ್ಟಿತ್ತು ಆಲ್ರೆಡಿ. ಎಲ್ಲ ಶುಗರ್ ಒಳ್ಳೇದು ಅಂತ ಹೇಳ್ತಾರೆ. ಈಗ ಆಪಲ್ಗಿಂತ ಇದನ್ನೇ ಜಾಸ್ತಿ. ಹೌದೌದು. ಇದರಿಂದ ಒಂದು 15 ಗಿಡ ತಂದಿದ್ದೀನಿ. ಹೌದಾ? ಕಿತ್ಲೆ ಗಿಡ ಅಂತ. ಇದನ್ನು ಕೂಡ ಕಿತ್ಲೆ ಹಣ್ಣು ಬಿಟ್ಟಿರೋದು ತೋರಿಸಿ ಬನ್ನಿ ನಿಮಗೆ. ಇದು ಚಕೋತ ಅಂತ. ಇದನ್ನು ಅದೇ ಫಾರ್ಮ್ ಅಂತ. ಇದು ಕಿಡ್ನಿಗೆ ತುಂಬ ಒಳ್ಳೇದಂತೆ. ಅದಕ್ಕೆ 1 ಗಿಡ ಇರಲಿ ಮನೆ ಬಳಕೆಗೆ ಅಂತ ಹಾಕಿದ್ದೀವಿ. ಚಕೋತ ಅಂತ. ಚಕೋತ ಗಿಡ ಅಂತ ನೋಡಿ ಫ್ರೆಂಡ್ಸ್. ನೀವೇನಾದ್ರು ತುಂಬ ಒಂದು 4-5 ಎಕರೆ ಜಮೀನು ಇತ್ತು ಅಂತಂದರೆ ಈ ರೀತಿಯಲ್ಲಿ ಆರಾಮಾಗಿ ಬೆಳ್ಕೊಬೋದು. ಎಲ್ಲ ಥರದ್ದು ಮಿಶ್ರ ತಳಿ ಬೆಳ್ಕೊಬೋದು. ಮನೆ ಬಳಕೆಗೆ ಯೂಸ್ ಮಾಡ್ಕೊಬೋದು. ಇದು ಮೋಸಂಬಿ ಗಿಡ ಅಂತ. ಇದನ್ನು ಮನೆ ಬಳಕೆಗೋಸ್ಕರ, ಮಕ್ಕಳಿಗೆ ನಮಗೆ ಮನೆ ಬಳಕೆಗೋಸ್ಕರ ಇದು ಮೋಸಂಬಿ ಇರಲಿ. ಅರೇ ಸಂತೆಗಿಂತ ತಂದು ಕೆಮಿಕಲ್ ಇರುವಂಥದ್ದು ಫ್ರೂಟ್ಸ್ ತಿನ್ನೋದಕ್ಕಿಂತ ಎಲ್ಲ ಒಳ್ಳೆಯದು. ಗೊಬ್ಬರದಲ್ಲೇ ಕೊಟ್ಟಿಗೆ ಗೊಬ್ಬರ ಹಾಕಿ, ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ ಅಂತಾನೆ ಹಾಕಿದಾರಂತೆ. ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಾ ಇರೋದು. ಕೊಟ್ಟಿಗೆ ಗೊಬ್ಬರ ಮತ್ತೆ ಇದೊಂದು 2 ಗಿಡ ಹಾಕಿದ್ದೀವಿ ಮನೆಗೋಸ್ಕರ. ಮನೆ ಗಿಡ ಇದೆ ಅಂತ. ಇದು ಗಿಡ. ಇದು ಬೆಟ್ಟದ ನೆಲ್ಲಿಕಾಯಿ ಅಂತ. ನೆಲ್ಲಿಕಾಯಿ ರೌಂಡ್ಗೆ ಬರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಅಂತ ಆ ಗಿಡ. ಇದು ಮನೆ ಬಳಕೆಗೋಸ್ಕರ. ಹೀಗೆ ಕೂದಲಿಗೆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿರೋದ್ರಿಂದ ಇದು ಒಳ್ಳೆಯದು ದೇಹಕ್ಕೆ. ಅದಕ್ಕೆ ಸುಮ್ಮನೆ 1-2 ಗಿಡ ಇರಲಿ ಅಂತ ಹಾಕಿದ್ದೀವಿ ಅಷ್ಟೇ. ನೋಡಿ, ಇವಾಗ ಕಿತ್ತಳೆ ಗಿಡ ನಮ್ಮ ಜಾಸ್ತಿ ಮಡಿಕೇರಿಯಲ್ಲಿ ಬೆಳೆಯುವಂಥದ್ದು. ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಜಾಸ್ತಿ ಬೆಳೆಯುತ್ತೆ. ನಮ್ಮ ದಿವಾಕರ್ ಅವರು ನಮ್ಮ ಮಂಡ್ಯದಲ್ಲೂ ಬೆಳೆದು ತೋರಿಸ್ಬಿಟ್ಟಿದ್ದಾರೆ ನೋಡಿ.
ಇದು ಕಿತ್ಲೆ ಗಿಡ. ಇದು ಕಿತ್ಲೆ ಗಿಡ ನೋಡಿ. ಆ್ಯಕ್ಚುಲಿ ಇದು ಮಡಿಕೇರಿಲಿ ಅಷ್ಟೇ ಬರುತ್ತೆ ಅಂತ ಹೇಳಿದ್ರು. ನಾವು ಟ್ರಯಲ್ಗೆ ಒಂದು 15 ಗಿಡ ತಂದು ಹಾಕಿದ್ದೀವಿ. ಗಿಡ ಬಂದಿದೆ. ಮಡಿಕೇರಿಲೆಲ್ಲ ಎಲ್ಲ ಕಡೆ ಬರುತ್ತೆ ಅನ್ನೋದು ನಾವು ಪ್ರೂವ್ ಮಾಡಬೇಕು ಅನ್ನೋಕ್ಕೋಸ್ಕರ ಟ್ರಯಲ್ಗೆ ಹಾಕಿದ್ದೀವಿ. 2 ಗಿಡ ಬಂದಿದೆ ಆಲ್ರೆಡಿ, ಕಾಯಿ ಬಿಟ್ಟಿವಿ. ಇದ್ಯಾವುದು? ಸ್ವೀಟು ಚೆರಿ ಹಣ್ಣು. ಚೆರಿ ಹಣ್ಣು ಅಂತ ಇದ್ರೆ 2-3 ಥರ ಬರುತ್ತೆ. ಹುಳಿನೂ ಬರುತ್ತೆ, ಸ್ವೀಟು ಬರುತ್ತೆ. ನಾನು ಸ್ವೀಟ್ ಇರಲಿ ಅಂತ ಒಂದು 3-4 ಗಿಡ ತಂದಿದ್ದೀನಿ. ಇದು ಮನೆಗೆ ಬಳಕೆಗೋಸ್ಕರ, ಕಮರ್ಷಿಯಲ್ ಅಲ್ಲ, ಮನೆಗೋಸ್ಕರ, ನಮಗೋಸ್ಕರ ಅಷ್ಟೇ. ವಾಟರ್ ಆ್ಯಪಲ್ ಅಂತ. ವಾಟರ್ ಆ್ಯಪಲ್ ಅಂತ ಇದು ಮನೆ ಬಳಕೆಗೋಸ್ಕರ ನೆಟ್ಟಿರೋದು. 2 ವೆರೈಟಿ ನೆಟ್ಟಿದ್ದೀವಿ, ವೈಟು ರೆಡ್ಡು, 2 ಥರ ಬರುತ್ತೆ. 2 ವಾಟರ್ ಆ್ಯಪಲ್ಲೇ. ಇದು ನಮಗೋಸ್ಕರ, ಮನೆಗೆ, ಕಮರ್ಷಿಯಲ್ ಅಲ್ಲ. ಇದು ಪಲಾವ್ ಎಲೆ ಅಂತ. ಪಲಾವ್ ಮಾಮೂಲಿ ಇವಾಗ ಬಾತ್ಗೆಲ್ಲ ಹಾಕ್ತಾರಲ್ವಾ, ಎಲೆ ಟೈಪು, ಅದು ಪಲಾವ್ ಎಲೆ. ಇದನ್ನು ರೆಫರ್ ಮಾಡ್ರು, ಇರಲಿ 1 ಗಿಡ ಹಾಕಿ ಅಂತ. 1 ಗಿಡ ತಂದಿದ್ದೀವಿ. ಇದು ಕಮರ್ಷಿಯಲ್ ಅಲ್ಲ, ನೋಡೋಣ, ಟ್ರಯಲ್ ಮಾಡ್ತಾ ಇದೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಒಂದು ಜಮೀನಲ್ಲಿ ಸುಮಾರು ಒಂದು 4 ಎಕರೆ ಜಮೀನಿದೆ ಇಲ್ಲಿ. ಈ ಒಂದು 4 ಎಕರೆ ಜಮೀನಿನಲ್ಲಿ ಸುಮಾರು ಒಂದು 2 ಎಕರೆಗೆ ಇವರು ಈ ಥರ ಬಟರ್ ಫ್ರೂಟ್ ಗಿಡಗಳನ್ನು ಹಾಕೊಂಡಿದ್ದಾರೆ. ಇದಾದ ನಂತರ ಮಿಶ್ರ ತಳಿ ಅಂತ ಅಂದ್ಬಿಟ್ಟು ಎಲ್ಲ ಥರದ ಮನೆ ಬಳಕೆಗೆ ಆಗುವಂಥದ್ದು ಸದ್ಯಕ್ಕೆ ಟ್ರಯಲ್ ಮಾಡೋದಕ್ಕೆ ಅಂತೇಳಿ ಸಾಕಷ್ಟು ಗಿಡಗಳನ್ನು ಇವರು ಹಾಕ್ಕೊಂಡಿದ್ದಾರೆ, ಮನೆ ಬಳಕೆಗೆ ಯೂಸ್ ಮಾಡಬೇಕು ಅಂತೇಳಿ. ಅದರಲ್ಲಿ ಸಾಕಷ್ಟು ಗಿಡಗಳನ್ನ ನಿಮಗೆ ತೋರಿಸಿದ್ದೀನಿ. ಈಗ 1 ಬೈ 1 ನಿಮಗೆ ತೋರಿಸ್ತಾ ಇದ್ದೀನಿ, ಮತ್ತೇನೊಂದು ಸರಿ ತೋರಿಸ್ತಾ ಇದ್ದೀನಿ. ಎಲ್ಲ ಗಿಡಗಳು ನೋಡಿ, ಎಷ್ಟು ಒಂದು ಕಡೆ ತೆಂಗಿನ ಗಿಡನೂ ಹಾಕಿದ್ದಾರೆ, ಬಟರ್ ಫ್ರೂಟ್ ಹಾಕಿದ್ದಾರೆ, ನೋಡಿ ಚೆಂಡು ಗಿಡಗಳನ್ನು ಹಾಕಿದ್ದಾರೆ, ಸೀಬೆ ಗಿಡ ಇದೆ, ಮತ್ತು ಆಪಲ್ ಗಿಡ ಇದೆ, ಆರೆಂಜ್ ಗಿಡ ಇದೆ, ಆಮೇಲೆ ಚೆರಿ ಹಣ್ಣು ಅಂತ ಇದೆ, ಅದನ್ನು ಕೂಡ ಹಾಕಿದ್ದಾರೆ ಅವರು.